ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋ ಸಿನಿಮಾ ಪುಷ್ಪ 2. ಇದು ಪುಷ್ಪವನ್ನ ಸೀಕ್ವೆಲ್, ಬಟ್ ಎಲ್ಲೂ ಕೂಡ ಸೀಕ್ವೆಲ್ ಅಂತ ಅನ್ಸೋದಿಲ್ಲ. ಕಾರಣ ಇಷ್ಟೇ, ಪುಷ್ಪ 2 ಅಲ್ಲಿ ಸ್ಟೋರಿ ಅನ್ನೋದು ಏನೂ ಇಲ್ಲ. ಸ್ಟೋರಿ ಬರೋದ್ರಲ್ಲಿ ಸುಕುಮಾರ್ ಅವರು ಫೇಲ್ ಆಗಿದ್ದಾರೆ. ಮೂವಿ ಓಪನಿಂಗ್ ಸೀನ್ ಜಪಾನ್ ಶುರು ಆಗುತ್ತೆ, ಬಟ್ ಆ ಸೀನ್ಗೆ ಸರಿಯಾದ ಎಂಡಿಂಗ್ ಇಲ್ಲ. ಮೋಸ್ಟ್ಲಿ ಅದನ್ನ ಪಾರ್ಟ್ 3 ಅಲ್ಲಿ ತೋರಿಸ್ಬೋದು. ಪುಷ್ಪ 1 ಅಲ್ಲಿ ಸ್ಟೇಟ್ ಲೆವೆಲ್ಗೆ ಮಾಡ್ತಿದ್ದಂಥ ಸ್ಮಗ್ಲಿಂಗ್ನ ಇದರಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ತೊಗೊಂಡೋಗಿರ್ತಾನೆ. ಬಟ್ ಅದು ಹೇಗೆ ತೊಗೊಂಡೋದ, ಅದ್ರ ಬ್ಯಾಕ್ಗ್ರೌಂಡ್ ಏನು, ಅದನ್ನೇನು ಸರಿಯಾಗಿ ತೋರಿಸಿಲ್ಲ. ಮೂವಿ ಡ್ಯೂರೇಷನ್ ಬಂದು 3.5 ಗಂಟೆ ಇದೆ. ಅಷ್ಟೊಂದೇನು ಬೇಕಾಗಿರಲಿಲ್ಲ. ಇಲ್ಲಿ ಬ್ಯಾಡ್ದಾಗ್ರಿ ಸೀನ್ಗಳೇ ಜಾಸ್ತಿ ಇವೆ. ಅವಕ್ಕೆಲ್ಲ ಸ್ವಲ್ಪ ಕತ್ರಿ ಹಾಕಿದರೆ ಮೂವಿ ಸ್ವಲ್ಪ ಚೆನ್ನಾಗಿರ್ತಿತ್ತು. ಇನ್ನು ಇಡೀ ಮೂವಿ ನಿಂತಿರೋದು ಅಲ್ಲು ಅರ್ಜುನ್ ಅವ್ರ ಆ್ಯಕ್ಟಿಂಗ್ ಮೇಲೆ. ಅವರ ಆ್ಯಕ್ಟಿಂಗ್ ಮೂಲಕ ಇಡೀ ಸಿನಿಮಾನ ಹಿಡಿದಿಟ್ಕೊಂಡಿದ್ದಾರೆ. ಫಾಜಿಲ್ ಅವರು ಶೇಖಾವತ್ ಕ್ಯಾರೆಕ್ಟರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಹೋಗ್ತಾ ಹೋಗ್ತಾ ಆ ಕ್ಯಾರೆಕ್ಟರ್ನ ಫುಲ್ ಕಾಮಿಡಿ ಪೀಸ್ ಮಾಡಾಕ್ಬಿಟ್ರು. ಪಾರ್ಟ್ 1 ಅಲ್ಲಿ ಇದ್ದಂಥ ಒಂದು ಆ ಕ್ಯಾರೆಕ್ಟರಿಗೆ ಬಿಲ್ಡಪ್ ಏನಿದೆ ಅದನ್ನ ಇಲ್ಲಿ ಸರಿಯಾಗಿ ಕ್ಯಾರಿ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಇನ್ನು ಸಿನಿಮಾ ಪೂರ್ತಿ ವಾವ್ ಅಂತ ಅನಿಸೋ ಸೀನ್ಗಳಿರುತ್ತೆ, ಒಂದು 2-3 ಕಡೆ ಅಷ್ಟೇ. ಅದರಲ್ಲೂ ಇಂಟರ್ವಲ್ಗಿಂತ ಒಂದು ಮುಂಚೆ ಒಂದು ಸೀನ್ ಬರುತ್ತೆ, ಅದು ಮಾತ್ರ ಚಿಂದಿ. ಇನ್ನು ಇಂಟರ್ವಲ್ ಆಗಿ ಸೆಕೆಂಡ್ ಹಾಫ್ ಆಗ್ತಿದ್ದಂಗೆ ಮತ್ತೆ ಸ್ಟೋರಿ ಲ್ಯಾಗ್ ಹೊಡೆ ಶುರು ಆಗುತ್ತೆ. ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಮತ್ತೆ ಲಿಂಕ್ ಹೇಳ್ದಂಗೆ ಆಗ್ಬಿಡುತ್ತೆ. ಮತ್ತೆ ಎನರ್ಜಿ ತರೋ ಸೀನ್ ಅಂದರೆ ಅದು ಜಾತ್ರೆ ಸೀನ್. ಅದ್ರಲ್ಲಿ ಅಲ್ಲು ಅರ್ಜುನ್ ಗೆಟಪ್ ಅಂತೂ ಸಖತ್ತಾಗಿತ್ತು. ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದರು ಆ ಸೀನಲ್ಲಿ. ಇನ್ನು ಸೀನ್ ಆಗಿ ನೆಕ್ಸ್ಟ್ ಸೀನಲ್ಲೇ ಒಂದು ಡೇಟ್ ಸಾಂಗ್ ಇದೆ, ಅದ್ರಲ್ಲಿ ಬ್ಯಾಡ್ದಾಗಿತ್ತು ಅಂತ ಅನ್ನಿಸ್ತು. ಇನ್ನು ರಶ್ಮಿಕಾ ಮಂದಣ್ಣ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಅಲ್ಲಲ್ಲಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಅವ್ರ ಕ್ಯಾರೆಕ್ಟರ್ ಇದೆಯಲ್ಲ, ಇರಿಟೇಟಿವ್ ಕ್ಯಾರೆಕ್ಟರು, ಆಗಾಗ ಬರ್ತಾರೆ, ನೋಡೋಕ್ಕಾಗಲ್ಲ. ಇನ್ನು ಫೀಲಿಂಗ್ಸ್ ಸಾಂಗ್ ಅಂತ ಬರುತ್ತೆ, ಅದನ್ನು ಕೂಡ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋದಕ್ಕಾಗಲ್ಲ. ಇನ್ನು ಪುಷ್ಪ 1 ಅಲ್ಲಿ ಇದ್ದಂಥ ಹೂ ಅಂತೆ ಮಾವ ಸಾಂಗ್ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ಇದರಲ್ಲೂ ಕೂಡ ಕಿಸಿಕ ಅಂತ ಒಂದು ಸಾಂಗ್ ಇದೆ, ಐಟಮ್ ಸಾಂಗ್, ಬಟ್ ಅದೇನು ಅಷ್ಟೊಂದೇನು ಇಷ್ಟ ಆಗಿಲ್ಲ. ಇನ್ನು ಇದರಲ್ಲಿ ಬ್ಯಾಡ್ದಾಗಿರೋ ಕ್ಯಾರೆಕ್ಟರ್ಗಳನ್ನ ತುಂಬ ಇನ್ವಾಲ್ವ್ ಮಾಡಿದ್ದಾರೆ. ಪುಷ್ಪ 1 ಅಲ್ಲಿ ಇದ್ದಂಥ ಮಂಗಳಂ ಸೀನು, ಜಾಲಿ ರೆಡಿ ಅನ್ನೋ ಸ್ಟ್ರಾಂಗ್ ಕ್ಯಾರೆಕ್ಟರ್ನ ಇಲ್ಲಿ ಡಮ್ಮಿ ಮಾಡಿದ್ದಾರೆ. ಈ ಪುಷ್ಪ 2 ಅಲ್ಲಿ ಆ ಕ್ಯಾರೆಕ್ಟರ್ಗಳಿಗೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಕ್ಲೈಮ್ಯಾಕ್ಸ್ಗೂ ಮುಂಚೆ ಒಂದು ಫೈಟ್ ಸೀನ್ ಬರುತ್ತೆ. ಫೈಟ್ ಸೀನೂ ಚೆನ್ನಾಗಿತ್ತು, ಆದರೆ ಪುಷ್ಪ ಕ್ಯಾರೆಕ್ಟರ್ಗೆ ಅದು ಅಷ್ಟೊಂದು ಚಾಲೆಂಜಿಂಗ್ ಆಗಿರಲಿಲ್ಲ. ಇನ್ನು ಸಿನಿಮಾ ಮುಗಿಯುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ, ಆ ಟೈಮಿಗೆ ಸಿನಿಮಾ ಮುಗಿಯುತ್ತೆ. ಇನ್ನು ಪಾರ್ಟ್ 3 ಬೇರೆ ಬರುತ್ತಂತೆ, ಪುಷ್ಪ 3 ದ ರ್ಯಾಂಪೇಜ್ ಅಂತ. ಪುಷ್ಪ 2 ಅಲ್ಲಿ ಏನು ಸ್ಟೋರಿ ಇರಲಿಲ್ಲ. ಇನ್ನು ಪುಷ್ಪ 3 ಅಲ್ಲಿ ಅದೇನು ಹೇಳ್ಕೊಟ್ಟಿದ್ದಾರೋ ದೇವರೇ ಗೊತ್ತಿಲ್ಲ. ನನ್ನ ಪ್ರಕಾರ ಹೇಳೋದಾದರೆ ಒಂದು ಆವ್ರೇಜ್ ಮೂವಿ. ಇನ್ನು ಸ್ಟೋರಿ ಬಗ್ಗೆ, ಲಾಜಿಕ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದಿರೋರು ಆರಾಮಾಗಿ ಹೋಗಿ ನೋಡ್ಬೋದು. ಇನ್ನು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಈ ಸಿನಿಮಾ ನೋಡ್ಬೋದಾ ಅಂತಂದರೆ ರಶ್ಮಿಕಾ ಮಂದಣ್ಣ ಇರುವಂಥ ಸೀನ್ಗಳು ಬಿಟ್ಟು ಬೇರೆಲ್ಲ ಆರಾಮಾಗಿ ನೋಡ್ಬೋದು. ಕರ್ನಾಟಕದಲ್ಲಿ ಪುಷ್ಪ 2 ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಒಳ್ಳೆ ಕಲೆಕ್ಷನ್ ಕೂಡ ಮಾಡ್ತಾ ಇದೆ. ಇದೇ ರೀತಿ ನಮ್ಮ ಕನ್ನಡ ಸಿನಿಮಾ ಕೂಡ ಸಪೋರ್ಟ್ ಮಾಡಿ. ಕೆಲವು ಸಿನಿಮಾಗಳು ಥಿಯೇಟ್ರಿಗೆ ಬಂದಾಗ ಒಳ್ಳೆ ರೆಸ್ಪಾನ್ಸ್ ಸಿಗ್ದೇನೆ OTTಗೆ ಬಂದು ಇಂಥ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡು ಅಂತ ಫೀಲ್ ಮಾಡ್ಕೊಂಡು ಕೂಡ ಇದೆ. ಇನ್ನು ಮುಂದೆ ಆ ಥರ ಆಗೋದು ಬೇಡ. ಹೇಗೆ ನಾವು ಬೇರೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿದ್ವಿ, ಅದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಕೂಡ ಸಪೋರ್ಟ್ ಮಾಡೋಣ. ಇದಾಗಿತ್ತು ನನ್ನ ಆನೆಸ್ಟ್ ರಿವ್ಯೂ. ಇನ್ನು ಮುಂದೆ ಈ ಚಾನಲಲ್ಲಿ ಮೂವಿ ರಿವ್ಯೂಗಳು ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮೊದಲನೇ ವಿಡಿಯೋ ಆಗಿರೋದನ್ನು ನಂದೇನಾದರೂ ತಪ್ಪಾಗಿದ್ದರೆ ತಿದ್ಕೊಳ್ತೀನಿ, ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೈನಿಂಗ್ ಆಫ್ ಚಂದನ್ ಹಾಸನ್.